ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು 𝐻𝐸𝐻𝐻 ಕನ್ನಡ. ಇವತ್ತು ಸೆನ್ಸೆಕ್ಸ್ 372 ಪಾಯಿಂಟ್ಸ್ ಡೌನ್ ಆಗಿ 53,514 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 91 ಪಾಯಿಂಟ್ಸ್ ಡೌನ್ ಆಗಿ 15,966 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 304 ಪಾಯಿಂಟ್ಸ್ ಡೌನ್ ಆಗಿ 34,827 ಅಲ್ಲಿ ಕ್ಲೋಸ್ ಆಗಿದೆ. ಮಾರ್ಕೆಟ್ಸ್ ಇವತ್ತು ಸ್ವಲ್ಪ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ತಾ ಅಲ್ಲಿಂದ ಕಂಟಿನ್ಯೂಸ್ಲಿ ಡೌನ್ ಸೈಡ್ ಗೆ ಸ್ಲೈಡ್ ಆಗ್ತಾ ನಿಯರ್ಲಿ ಇಂಟ್ರಾಡೇ ಲೋಸ್ ಹತ್ರ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಅಂತೂ ಕಾಣಿಸಿದೆ. ರೀಸೆಂಟ್ ಡೇಸ್ ಅಲ್ಲಿ ಮಲ್ಟಿಪಲ್ ಟೈಮ್ಸ್ ಅಪ್ಡೇಟ್ ಮಾಡ್ತಾ ಬರ್ತಿದ್ದೀನಿ. 13th ಜುಲೈ ಸಿಪಿಐ ಇನ್ಫ್ಲೇಷನ್ ಡೇಟಾ, ಯುಎಸ್ ಸಿಪಿಐ ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗುತ್ತೆ ಅಂತ. ಇದು ತುಂಬಾ ಇಂಪಾರ್ಟೆಂಟ್ ಬಿಕಾಸ್ ಎಕಾನಮಿ ಸ್ಲೋ ಡೌನ್ ಆಗಿ ರಿಸೆಷನ್ ಗೆ ಹೋಗುತ್ತೆ ಅನ್ನೋ ತರ ರೀಸೆಂಟ್ ಟೈಮ್ಸ್ ಅಲ್ಲಿ ಮಲ್ಟಿಪಲ್ ಆರ್ಟಿಕಲ್ಸ್, ಇನ್ಫ್ಯಾಕ್ಟ್ ಸ್ವಲ್ಪ ಆರ್ಟಿಕಲ್ಸ್ ಅಲ್ಲಂತೂ ಆಲ್ರೆಡಿ ನಾವು ರಿಸೆಷನ್ ಅಲ್ಲೇ ಇದೀವಿ, ಅದು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಅಪ್ಡೇಟ್ ಆಗತ್ತೆ ಅಂತ ಡೇಟಾ ಮೂಲಕ ನಮಗೆ ಅರ್ಥ ಆಗತ್ತೆ ಅನ್ನೋ ತರ ರಿಪೋರ್ಟ್ಸ್ ಬರ್ತಿದೆ. ಅದರಿಂದ ಇವೆಲ್ಲ ದೃಷ್ಟಿಲಿ ಇಟ್ಕೊಂಡು ಫೆಡ್ ಅವರು ಬಡ್ಡಿ ರೇಟ್ಗಳು ಅಷ್ಟೊಂದು ಅಗ್ರೆಸಿವ್ ಆಗಿ ಜಾಸ್ತಿ ಮಾಡಲ್ವೇನೋ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದೆ. ಆದರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಜಾಬ್ಸ್ ಡೇಟಾ ಬೆಟರ್ ಆಗಿ ಬರ್ತಾ ಇರೋದು, ಅಗೇನ್ ಫೆಡ್ ಅವರು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾರೇನೋ ಅಂತ ಭಯಾನೂ ಇದೆ. ಜಾಬ್ಸ್ ಡೇಟಾ ಬೆಟರ್ ಆಗಿ ಬಂದಿರೋ ಪಾಯಿಂಟ್ ಆಫ್ ಇಂದಾನು ಎಂಟೈರ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಸ್ ಅಲ್ಲಿ ಸೆಲ್ಲಿಂಗ್ ಗೆ ಇದೊಂದು ರೀಸನ್ ಆಗಿ ನಾವು ನೋಡಬೇಕು. ಇದಕ್ಕೆ ಅಡಿಷನಲ್ ಆಗಿ ಗೂಗಲ್ ಪೇರೆಂಟ್ ಕಂಪನಿ ಆಗಿರುವಂತಹ ಆಲ್ಫಾಬೆಟ್ ಸಿಇಒ ಆಗಿರುವ ಸುಂದರ್ ಪಿಚಾಯ್ ಅವರು ಅವರ ಎಂಪ್ಲಾಯೀಸ್ ಗೆ ಬರ್ತಿರುವಂತಹ ಮೇಲ್ ನಲ್ಲಿ ಇಲ್ಲಿವರೆಗೂ ಮಾಡಿರುವಂತಹ ಹೈರಿಂಗ್ ಒಂದು ಇಂಟೆನ್ಸಿಟಿನ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ನಾವು ಸ್ಲೋ ಡೌನ್ ಮಾಡ್ತೀವಿ ಅಂತ ಡ್ಯೂ ಟು ಪೊಟೆನ್ಶಿಯಲ್ ಎಕಾನಮಿಕ್ ರಿಸೆಷನ್ ಅನ್ನೋ ತರ ಸ್ಟೇಟ್ಮೆಂಟ್ ಕೊಡ್ತಾ ಇರೋದನ್ನು ಅಗೇನ್ ರಿಸೆಷನ್ ಅಂಡ್ ಇನ್ಫ್ಲೇಷನ್ ರಿಲೇಟೆಡ್ ಆಗಿ ಮೋಸ್ಟ್ ಆಫ್ ದ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಡೇಟಾ ಪಬ್ಲಿಷ್ ಆಗ್ತಿದೆ. ಅಂಡ್ ಇವನ್ ಪಬ್ಲಿಕ್ ಇದರ ರಿಲೇಟೆಡ್ ಆಗಿ ಸರ್ಚ್ ಮಾಡ್ತಾ ಇರೋದು 2004 ನಲ್ಲಿ ಸರ್ಚ್ ಮಾಡಿದ್ಮೇಲೆ ಇಷ್ಟು ದೊಡ್ಡ ಮೊತ್ತದಲ್ಲಿ ಇನ್ಫ್ಲೇಷನ್ ರಿಸೆಷನ್ ಅನ್ನೋದು ಯಾವಾಗಲೂ ಇಂಟರ್ನೆಟ್ ಅಲ್ಲಿ ಇಷ್ಟು ದೊಡ್ಡ ಮೊತ್ತದಲ್ಲಿ ಯಾರು ಸರ್ಚ್ ಮಾಡಿಲ್ಲ ಅನ್ನೋ ತರ ಡೇಟಾ ಕಾಣಿಸ್ತಾ ಇದೆ. ಓಕೆ, ಇವತ್ತು ಅಪ್ಡೇಟ್ ಆಗ್ತಿರೋಂತ ಸಿಪಿಐ ಇನ್ಫ್ಲೇಷನ್ ಡೇಟಾ, ಯುಎಸ್ ಸಿಪಿಐ ಇನ್ಫ್ಲೇಷನ್ ಡೇಟಾನ ನಾವು ಯಾವ ತರ ಅರ್ಥ ಮಾಡ್ಕೋಬೇಕು? ಸಿಂಪಲ್ ಆಗಿ ಸಿಪಿಐ ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗುವಾಗ ಯುಎಸ್ ಮಾರ್ಕೆಟ್ಸ್ ರಿಯಾಕ್ಟ್ ಆಗತ್ತೆ, ಅದನ್ನು ನಾವು ನೋಡಿದ್ರೆ ಸರೋಗುತ್ತೆ. ಇದಕ್ಕೆ ನಮ್ಗೆ ಯಾವ ತರ ನಾಲೆಡ್ಜ್ ಬೇಕಾಗಿಲ್ಲ, ಬಟ್ ಪ್ಯೂರ್ಲಿ ಡೇಟಾ ಪಾಯಿಂಟ್ಸ್ ಆಫ್ ವ್ಯೂ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಸ್ ಬೇಸ್ಡ್ ಆಗಿ ನೋಡ್ಬೇಕಂದ್ರೆ ಕೋರ್ ಸಿಪಿಐ ಇನ್ಫ್ಲೇಷನ್ ಡೇಟಾ ಮಂತ್ ಆನ್ ಮಂತ್ ಕಂಪಾರಿಸನ್ ಅಲ್ಲಿ 0.5% ಹತ್ರ ಇರತ್ತಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿದೆ. ಒಂದ್ ವೇಳೆ ಅದು 0.6 ಅಂದ್ರೆ ಜಾಸ್ತಿ ಅಬೋವ್ ಇರ್ತಾ ಇದ್ರೆ ಈಕ್ವಿಟಿ ಮಾರ್ಕೆಟ್ಸ್ ಗೆ ನೆಗೆಟಿವ್, ಅಂಡ್ 0.4 ಆರ್ 0.4 ಬಿಲೋ ಇದ್ರೆ ಈಕ್ವಿಟಿ ಮಾರ್ಕೆಟ್ಸ್ ಗೆ ನಾವು ಪಾಸಿಟಿವ್ ಆಗಿ ನೋಡಬಹುದು. ಇದು ಕೋರ್ ಮಂತ್ ಆನ್ ಮಂತ್ ಕಂಪಾರಿಸನ್ ಅಲ್ಲಿ ಸಿಪಿಐ ಡೇಟಾ ಅಪಾರ್ಟ್ ಫ್ರಮ್ ಕೋರ್ ಮಂತ್ ಆನ್ ಮಂತ್ ಸಿಪಿಐ ಇನ್ಫ್ಲೇಷನ್ ಡೇಟಾ. ಮೇ ಮಂತ್ ಅಲ್ಲಿ 8.6 ಆಗಿತ್ತು, ವೆರಾಸ್ ಜೂನ್ ಗೆ ಅದು ಸ್ವಲ್ಪ ಜಾಸ್ತಿ ಆಗಿ 8.8% ಹತ್ರ ಇರತ್ತಂತ ಮಾರ್ಕೆಟ್ ನಲ್ಲಿ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ. ಬಟ್ ಅದಕ್ಕಂದ್ರೆ ಜಾಸ್ತಿ ಹೈಯರ್ ಸೈಡ್ ರಿಪೋರ್ಟ್ ಆಗ್ತಾ ಇದ್ರೆ ಇನ್ಫ್ಲೇಷನ್ ರೇಟ್ ನಾವು ನೆಗೆಟಿವ್ ಆಗಿ ನೋಡಬೇಕಾಗತ್ತೆ. ಮೊನ್ನೆ ವಿಡಿಯೋದಲ್ಲೂ ನಾವು ಮಾತಾಡ್ಕೊಂಡಿವಲ್ಲ, ಲಾಸ್ಟ್ 5 ಟೈಮ್ಸ್ ಇಂದಾನು ಸಿಪಿಐ ಡೇಟಾ ಪಬ್ಲಿಷ್ ಆದಾಗ ಪ್ರತಿ ಸಲಿನೂ ಮಾರ್ಕೆಟ್ ಡೌನ್ ಸೈಡ್ ಗೆ ಫಾಲ್ ಆಗಿದೆ. ಆಕ್ಚುಲಿ ಸಿಪಿಐ ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗ್ತಾ ಇರೋದು ಮಾರ್ಕೆಟ್ ಅಲ್ಲಿ ಸ್ವಲ್ಪ ಅನ್ಸರ್ಟನಿಟಿ ಅಂತೂ ಕ್ರಿಯೇಟ್ ಮಾಡಿದೆ. ರೀಸೆಂಟ್ ಟೈಮ್ಸ್ ಅಲ್ಲಿ ಎಫ್ಐಸ್ ಸ್ವಲ್ಪ ನೆಗ್ಲಿಜಿಬಲ್ ಆಗಿ ಸೆಲ್ಲಿಂಗ್ ಸೈಡ್ ಇರ್ತಾ ಇರೋದು, ಅದನ್ನು ಸ್ವಲ್ಪ ನಿನ್ನೆಯಿಂದ 1,500 crores ಹತ್ರ ಇಂಟರ್ಡೇ ನಲ್ಲಿ ಸೆಲ್ ಮಾಡ್ತಾ ಇರೋದನ್ನು ನಾವು ನೆಗೆಟಿವ್ ಸೈಡ್ ಗೆ ತಗೋಬೇಕಾಗತ್ತೆ. ಬಿಕಾಸ್ ರೀಸೆಂಟ್ ಟೈಮ್ಸ್ ಅಲ್ಲಿ 300, 100 ಆತರ ಲೋ ನಂಬರ್ಸ್ ಸೆಲ್ ಮಾಡ್ತಾ ಇರೋರು ಸಡನ್ ಆಗಿ ಈಗ ಹೈಯರ್ ನಂಬರ್ಸ್ ಗೆ ಮೂವ್ ಆಗ್ತಿದ್ದಾರೆ. ಮೀನ್ಸ್ ಮಾರ್ಕೆಟ್ ಹೈಯರ್ ಸೈಡ್ ಗೆ ಹೋದಷ್ಟು ಲೈಕ್ 16,000, 16,200 ಆ ಲೆವೆಲ್ ಹೋಗಿದ ತಕ್ಷಣನೇ ಎಫ್ಐಸ್ ಒಂದು ಇಂಟೆನ್ಸಿಟಿ ಬೆಳೆದಿರೋ ತರ ಪ್ರೆಸೆಂಟ್ ಕಾಣಿಸ್ತಾರಂತ ಡೇಟಾನಲ್ಲಿ ನಮಗೆ ಅರ್ಥ ಆಗುತ್ತೆ. ಅಂಡ್ ಇವನ್ ಡಾಲರ್ ಇಂಡೆಕ್ಸ್ ಅನ್ನು ಆಲ್ ಟೈಮ್ ಹೈಗೆ ಹೋಗ್ತಾ ಇರೋದನ್ನು ಈಕ್ವಿಟಿ ಮಾರ್ಕೆಟ್ಸ್ ಗೆ ನೆಗೆಟಿವ್ ಆಗಿ ನೋಡಬೇಕು. ಇವೆಲ್ಲ ನೆಗೆಟಿವ್ ಸೈಡ್ ಕಾಣಿಸ್ತಾ ಇರೋದು, ಬಟ್ ಪಾಸಿಟಿವ್ ಸೈಡ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಕಾಣಿಸ್ತಾ ಇದೆ. ಓವರ್ ನೈಟ್ ಅಲ್ಲಿ ಕ್ರೂಡ್ 8% ವರೆಗೂ ಫಾಲ್ ಆಗಿದೆ. ಅಂಡ್ ಚೈನಾನಲ್ಲಿ ವೈರಸ್ ರಿಲೇಟೆಡ್ ಆಗಿ ಎವಾಲ್ವ್ ಆಗ್ತಿರುವಂತಹ ಕಂಡೀಷನ್ಸ್ ಇಂದ ಕಮಾಡಿಟಿ ಮಾರ್ಕೆಟ್ ಅಲ್ಲೂ ಫಾಲ್ ಆಗ್ತಿದೆ. ಸೊ ಓವರ್ ನೈಟ್ 8% ಕ್ರೂಡ್ ಫಾಲ್ ಆಗಿ $100 ಪರ್ ಬ್ಯಾರಲ್ ಮಾರ್ಕ್ ಬಿಲೋ ಕ್ಲೋಸ್ ಆಗ್ತಾ ಇದೆ. ಸೊ ಈ ಕ್ಲೋಸಿಂಗ್ ನ ಇಂಪಾರ್ಟೆಂಟ್ ನೋಡಬೇಕು, ಬಿಕಾಸ್ ಮಾರ್ಚ್ ಆದ್ಮೇಲೆ ಇಲ್ಲಿವರೆಗೂ ಕ್ರೂಡ್ ಆಯಿಲ್ ಈ ಲೆವೆಲ್ ಬಿಲೋ ಅಂತೂ ಕ್ಲೋಸ್ ಆಗಿಲ್ಲ. ಸೊ ಓವರ್ ನೈಟ್ 8% ಕ್ರೂಡ್ ಆಯಿಲ್ ಫಾಲ್ ಆಗಿ ಕಮಾಡಿಟಿನಲ್ಲಿ ಬರ್ತಿರುವಂತಹ ನಿನ್ನೆ ನಮಗೆ ಅಪ್ಡೇಟ್ ಆಗಿರುವಂತಹ ಐಐಪಿ ಅಂಡ್ ಸಿಪಿಐ ಇನ್ಫ್ಲೇಷನ್ ಡೇಟಾ, ಇಂಡಿಯನ್ ಡೇಟಾ ಸ್ಟೇಬಲ್ ಆಗಿರ್ತಾ ಇರೋದು, ಇವೆಲ್ಲ ನಾವು ಮಾರ್ಕೆಟ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ನೋಡಬೇಕು. ನಿನ್ನೆ ವಿಡಿಯೋದಲ್ಲೂ ಮೆನ್ಷನ್ ಮಾಡಿರೋ ತರ ಅಪ್ಸೈಡ್ ಮೀನ್ಸ್ ಬುಲಿಶ್ ಆಗಿ ಯಾರಾದ್ರೂ ಟ್ರೇಡ್ ಮಾಡ್ಬೇಕಂತ ಅನ್ಕೊಂಡ್ರೆ ಮಾರ್ಕೆಟ್ 16,250 ಅಬೋವ್ ಸಸ್ಟೈನ್ ಆದ್ಮೇಲೆ ಅಪ್ಸೈಡ್ ಡೈರೆಕ್ಷನಲ್ ಆಗಿರುವಂತಹ ಟ್ರೇಡ್ ಸೆಟಪ್ ನಲ್ಲಿ ಟ್ರೇಡ್ ಪೊಸಿಷನ್ ತಗೊಳ್ಳೋದು ಒಳ್ಳೇದಾಗತ್ತೆ. ಇಲ್ಲಿಂದ ಡೌನ್ ಸೈಡ್ ಹೋಗ್ತಾ ಇದ್ರೆ 15,860 to 880 ಆ 80 ಪಾಯಿಂಟ್ ಝೋನ್ ಅಂತೂ ಗಮನಿಸಿ. ಪ್ರೀವಿಯಸ್ಲಿ ಮಲ್ಟಿಪಲ್ ಟೈಮ್ಸ್ ನಮ್ಗೆ ಅಲ್ಲಿ ರೆಸಿಸ್ಟೆಂಟ್ ನ ಫೇಸ್ ಮಾಡಿ ಅಪ್ಸೈಡ್ ಬಂದು ಕ್ಲೋಸ್ ಆಗಿದೆ. ಅದರಿಂದ ಇಫ್ ಡೈಲಿ ಕ್ಲೋಸಿಂಗ್ ಅಂತೂ ಆ ಲೆವೆಲ್ ಬಿಲೋ ನಡೀತಿದ್ರೆ ಡೌನ್ ಸೈಡ್ ಗೆ ಫರ್ದರ್ ಆಗಿ ಫಾಲ್ ಇಂಟೆನ್ಸಿಟಿ ಇರೋದಕ್ಕೆ ಚಾನ್ಸ್ ಇದೆ. ಬಟ್ ಎನಿವೇ ಇವತ್ತು ನೈಟ್ ಅಪ್ಡೇಟ್ ಆಗ್ತಿರೋಂತ ಬಿಗ್ ಇವೆಂಟ್ ಆಗೋದ್ರಿಂದ ಆ ಡೇಟಾನ ಗಮನಿಸಿ. ಯಾವಾಗಾದ್ರೆ ಈ ಡೇಟಾ ಯುಎಸ್ ಅಲ್ಲಿ ರಿಲೀಸ್ ಆಗತ್ತಲ್ಲ, ಯುಎಸ್ ಸಿಪಿಐ ಇನ್ಫ್ಲೇಷನ್ ಡೇಟಾನ ನಾನು ನಿಮ್ಗೆ ನೈಟ್ ಟೆಲಿಗ್ರಾಮ್ ನಲ್ಲಿ ಅಪ್ಡೇಟ್ ಮಾಡ್ತೀನಿ. ನೀವೇನಾದ್ರೂ ಟೆಲಿಗ್ರಾಮ್ ನಲ್ಲಿ ಇಲ್ಲ ಅಂದ್ರೆ ಟೆಲಿಗ್ರಾಮ್ ಆಪ್ ಇನ್ಸ್ಟಾಲ್ ಮಾಡಿಕೊಂಡು 𝐻𝐸𝐻𝐻 ಕನ್ನಡ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಗ್ರೂಪ್ ಕಾಣಿಸುತ್ತೆ.
ಗ್ರೂಪ್ ಅಲ್ಲಿ ಜಾಯ್ನ್ ಆಗೋ ಮೂಲಕ ಈ ಅಪ್ಡೇಟ್ಸ್ ಎಲ್ಲ ನೀವು ಟೈಮ್ ಟು ಟೈಮ್ ಪಡೆಯಬಹುದು. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಇಡ್ತಿರೋಂಥ ಎಫರ್ಟ್ಸ್ ನಿಮಗೆ ವ್ಯಾಲ್ಯೂಬಲ್ ಆಗಿದೆ. ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ. ಲಾಸ್ಟ್ ಫ್ಯೂ ಡೇಸ್ ನೋಡಿದ್ರೆ ಕ್ರೂಡ್ ಆಯಿಲ್ ಪ್ರೈಸಸ್ ಕಂಟಿನ್ಯೂಸ್ಲಿ ಫಾಲ್ ಆಗ್ತಿದೆ ಅಲ್ವಾ. ಅಂಡ್ ಪ್ರೆಸೆಂಟ್ ನೋಡಿದ್ರೆ ಕ್ರೂಡ್ ಆಯಿಲ್ ಪ್ರೈಸಸ್ $100 ಬಿಲೋ ಬಂದು ರೀಚ್ ಆಗಿದೆ. ಸೊ ಈ ತರ ಕ್ರೂಡ್ ಆಯಿಲ್ ಪ್ರೈಸಸ್ ಕಮ್ಮಿ ಆಗೋದ್ರಿಂದ ಕ್ರೂಡ್ ಆಯಿಲ್ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳೋ ನಮ್ಮ ಕಂಟ್ರಿಗೆ ಪಾಸಿಟಿವ್. ಅಂಡ್ ನಮ್ಮ ಕಂಟ್ರಿನಲ್ಲಿರುವಂತ ಸ್ವಲ್ಪ ಸೆಕ್ಟರ್ಸ್ಗೆ ಕ್ರೂಡ್ ಆಯಿಲ್ ಪ್ರೈಸಸ್ ಕಮ್ಮಿ ಆಗಿದ್ರಿಂದ ಬೆನಿಫಿಟ್ ಸಿಗುತ್ತೆ ಅವರಿಗೆ. ಅದರಲ್ಲಿ ಮೊದಲನೇದು ನೋಡಿದ್ರೆ ಪೇಂಟ್ ಇಂಡಸ್ಟ್ರಿಯಲ್ಲಿರುವಂತ ಕ್ರೂಡ್ ಆಯಿಲ್ ತುಂಬಾ ಜಾಸ್ತಿ ಯೂಸ್ ಮಾಡ್ತಾರಲ್ಲ, ಅದರಿಂದ ಪೇಂಟ್ ಇಂಡಸ್ಟ್ರಿಗೆ ಸಂಬಂಧಿಸಿರುವ ಕಂಪನೀಸ್ ಲೈಕ್ ಏಷ್ಯನ್ ಪೇಂಟ್ಸ್, ಬರ್ಜರ್ ಪೇಂಟ್ಸ್ ಅಂಡ್ ಇಂಡಿಗೋ ಪೇಂಟ್ಸ್ ಈ ತರ ಕಂಪನೀಸ್ಗೆ ಪಾಸಿಟಿವ್ ನಾವು ಅರ್ಥ ಮಾಡ್ಕೋಬಹುದು. ಅಂಡ್ ಕಮಿಂಗ್ ಟು ದ ಅನದರ್ ಸೆಕ್ಟರ್ FMCG ಸೆಕ್ಟರ್, ಬಿಕಾಸ್ FMCG ಸೆಕ್ಟರ್ ನಲ್ಲಿ ಲಾಜಿಸ್ಟಿಕ್ಸ್ ಕಾಸ್ಟ್ ತುಂಬಾ ಕಮ್ಮಿ ಆಗುತ್ತೆ. ಅದೇ ತರ ಸ್ವಲ್ಪ ಸೋಪ್ಸ್ ಅಲ್ಲೂ, ಕ್ರೀಮ್ಸ್ ಮ್ಯಾನುಫ್ಯಾಕ್ಚರ್ ನಲ್ಲೂ ಈ ತರ ಕ್ರೂಡ್ ಆಯಿಲ್ ಸಂಬಂಧಿಸಿರುವ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಾರೆ. ಅದರಿಂದ ಈ FMCG ಸೆಕ್ಟರ್ಗೂ ಕ್ರೂಡ್ ಆಯಿಲ್ ಪ್ರೈಸಸ್ ಕಮ್ಮಿ ಆಗಿದ್ರಿಂದ ಮೇಜರ್ ಬೆನಿಫಿಟ್ ಸಿಗುತ್ತೆ. ಇದರಿಂದಾನೇ ಇವತ್ತೊಂದು ಸೆಷನ್ ಅಲ್ಲಿ ಮೋಸ್ಟ್ ಆಫ್ ದಿ FMCG ಸ್ಟಾಕ್ಸ್ ಅದೇ ತರ ಪೇಂಟ್ ಸ್ಟಾಕ್ಸ್ ಅಲ್ಲಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿವೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್, ಇಲ್ಲಿಂದ ರೆಸಿಸ್ಟೆಂಟ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ನಿಫ್ಟಿ ಅಪ್ ಸೈಡ್ ಹೋಗ್ತಿದ್ರೆ 16,090 ಅಂಡ್ ಡೌನ್ ಸೈಡ್ ಬರ್ತಿದ್ರೆ 15,920 ಅಂಡ್ ಬಿಲೋ 15,860. ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ ಬರ್ತಿದ್ರೆ 34,460 ಅಂಡ್ ಅಪ್ ಸೈಡ್ 34,990. ಅಂಡ್ ಕಾಲ್ ರೈಟರ್ ಬಿಲೀವ್ ಮಾಡಿರೋ ತರ 16,000 ಬಿಲೋನೇ ಮಾರ್ಕೆಟ್ ಬಂದು ಕ್ಲೋಸ್ ಆಗಿದೆ ನಿಫ್ಟಿ. ಅಂಡ್ ಇಲ್ಲಿಂದ ಡೌನ್ ಸೈಡ್ ಹೋಗ್ತಾ ಇದ್ರೆ ಪುಟ್ ರೈಟರ್ಸ್ ಜಾಸ್ತಿ ಇಂಟೆನ್ಸಿಟಿ ಆಗಿ ಬಿಲ್ ಮಾಡಿರೋ ಕಾಂಟ್ರಾಕ್ಟ್ಸ್ 15,800. ಈ 15,800 ಟು 16,200 ಈ 400 ಪಾಯಿಂಟ್ ರೇಂಜ್ ಅಲ್ಲಿ ನಿಫ್ಟಿ ರೊಟೇಟ್ ಆಗತ್ತೆ ಅನ್ನೋ ತರ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ಶೇರ್ ಮಾಡಿರೋ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.